ವೆಲ್ಕಮ್ ಬ್ಯಾಕ್. ಬಿಗ್ ಸ್ಟಾರ್ಸ್ ಬಿಗ್ ಬಜೆಟ್ ಚಿತ್ರಗಳಷ್ಟೇ ಅಲ್ಲ, ಸಣ್ಣ ಸಣ್ಣ ಸಿನಿಮಾಗಳು ಕೂಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆ ಕೊಡ್ತವೆ. ಅದೆಷ್ಟೋ ಮಂದಿ ಸಿನಿಮಾಸಕ್ತರು ಸಿನಿಮಾ ಕನಸು ಹೊತ್ತು ಚಿತ್ರರಂಗಕ್ಕೆ ಬರ್ತಾರೆ. ಹಾಗೆ ಬಂದು ಗಮನ ಸೆಳೆಯುತ್ತಿರೋರ ಸಿನಿಮಾಗಳ ಅಪ್ಡೇಟ್ಸ್ ನಿಮ್ಗಾಗಿ ಕಾಯ್ತಿದೆ. ಜಸ್ಟ್ ವಾಚ್. ಮಹಿಷಾಮರ್ದಿನಿ ಚಾಮುಂಡಿ ಮೈನಾಲೆ ಬಂದವ್ರೆ ಸಿಟ್ಟಾಗಿ, ದುರ್ಗೆ ಮಾರಿ ಮಹಾಕಾಳಿ ಅವತಾರ ಎತ್ತವ್ರೆ ಒಟ್ಟಾಗಿ, ದುಷ್ಟರ ಸಂಹಾರ ಭಯ 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 ಭಯಂಕರ, ಮಾಯಕ್ಕೆ ದ್ರೋಹಕ್ಕೆ ದಂಡನೆ ದಂಡನೆ ದಂಡನೆ. ಸಮಾಜದಲ್ಲಿ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ ಪ್ರಕರಣಗಳು, ಹೀಗೆ ಟ್ರ್ಯಾಪ್ಗೆ ಒಳಗಾದ 3 ಹೆಣ್ಣು ಮಕ್ಕಳು ಹೇಗೆ ಅದರಿಂದ ಹೊರಗೆ ಬರ್ತಾರೆ ಎಂಬ ಮಹಿಳಾ ಪ್ರಧಾನ ಕಥಾಹಂದರ ಇಟ್ಕೊಂಡು ನವೀನ್ ಮಹದೇವ್ ಅವರು ನಿರ್ದೇಶಿಸಿರುವ ಚಿತ್ರ ಮೃತ್ಯು ದೇವತೆ. ಈ ಚಿತ್ರದಲ್ಲಿ ಹಿರಿಯ ನಟಿ ವಿನಯ ಪ್ರಸಾದ್, ಹಿಮಶ್ರೀ, ಸಾರಿಕಾ ರಾವ್ ಹಾಗೂ ಡಯಾನಾ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ದೇವಿ ಹಾಡನ್ನ ಹಿರಿಯ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಬಿಡುಗಡೆ ಮಾಡಿದ್ರು. ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ನಿರ್ದೇಶನದ ಜೊತೆಗೆ ನಟನೆ ಕೂಡ ಮಾಡಿದ್ದಾರೆ ನವೀನ್ ಮಹದೇವ್. ಸದ್ಯ ಚಿತ್ರವೀಗ ಸೆನ್ಸಾರ್ ಹಂತದಲ್ಲಿದ್ದು ಇದೇ ತಿಂಗಳ 22ರಂದು ರಿಲೀಸ್ ಆಗ್ತಿದೆ. ಸೃಷ್ಟಿಯ ಮೂಲ ನಾರಿ ಅಪ್ಪಾಗಿ ನಡೆದರೆ ನೀನು ದಂಡಿಸುತ್ತಾಳೆ ನಾರಿ, ಮನಸ್ಸಿಯು ಭೋಗದ ಮೋಜಿನ ವಸ್ತು ಅಲ್ಲ ನಿನಗೆ, ನಿನ್ನ ದುಷ್ಟ ನೀಚ ಬುದ್ಧಿಗೆ ಮೃತ್ಯು ದಂಡನೆ ಕೊನೆಗೆ. ಇಡೀ ರಾಜ್ಯ ಹಾಗೂ ದೇಶವೇ ಗಮನ ಸೆಳೆಯುವಂತಹ ಒಂದು ವಿಭಿನ್ನ ರೀತಿಯ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಿದೆ ಖೇಲೋ ಬಿಎಸ್ಎನ್ಡಿಪಿ ಕ್ರಿಕೆಟ್ ಲೀಗ್. ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಕ್ರೀಡಾಪಟುಗಳಿಗೆ ಸುವರ್ಣ ಅವಕಾಶವನ್ನ ನೀಡುತ್ತಿದೆ. ಕೇರಳಂನ ಬ್ರಹ್ಮಶ್ರೀ ನಾರಾಯಣಗುರು ಹೆಸರಿನಲ್ಲಿ ಖೇಲೋ ಬಿಎಸ್ಎನ್ಡಿಪಿ ಕ್ರಿಕೆಟ್ ಲೀಗ್ ಕರ್ನಾಟಕದಲ್ಲಿ ನಡೆಸಲು ಸುಮಾರು 6 ತಿಂಗಳು ಸತತ ಪೂರ್ವ ತಯಾರಿಯೊಂದಿಗೆ ಯುವಜನ ಸಬಲೀಕರಣ ಕ್ರೀಡಾ ತಂಡವು ಮುಂದಾಗಿದೆ. ಈ ಖೇಲೋ ಬಿಎಸ್ಎನ್ಡಿಪಿ ಕ್ರಿಕೆಟ್ ಲೀಗ್ ಪಂದ್ಯದ ಲೋಗೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ದೇವಿಕಾನಂದ ಶ್ರೀಗಳು, ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಲೀಗ್ ಲೋಗೋ ಅನಾವರಣ ಮಾಡಿ ಚಾಲನೆ ನೀಡಿದ್ರು. 224 ಅಸೆಂಬ್ಲಿಯಲ್ಲಿ ಒಂದೊಂದು ತಂಡ ಇರಲಿದ್ದು 31 ಜಿಲ್ಲೆಗಳಲ್ಲಿ ಆಯಾ ಪ್ರದೇಶದ ಮಹನೀಯರ ಹೆಸರಿನಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆ ನಡೆಯಲಿದೆ. ಈ ಲೀಗ್ನಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 25 ಲಕ್ಷ, ದ್ವಿತೀಯ ಬಹುಮಾನ 5 ಲಕ್ಷ, 2.5 ಲಕ್ಷ ತೃತೀಯ ಬಹುಮಾನ ಇರಲಿದೆ. ಮ್ಯಾನ್ ಆಫ್ ದಿ ಸೀರೀಸ್ಗೆ ಇವಿ ಬೈಕ್ ಬಹುಮಾನ ಆಗಿ ದೊರೆಯಲಿದೆ ಎಂದು ಘೋಷಿಸಲಾಯಿತು. ಕ್ರಿಕೆಟಿಗ ದೊಡ್ಡ ಗಣೇಶ್, ನಿರ್ಮಾಪಕರಾದ ಡಾಕ್ಟರ್ ಸಂಜಯ್ ಗೌಡ, ಗಣ್ಯರಾದ ಮೋಹನ್ ಬಾಬು, ಟಿವಿ ಬಾಬು, ಬಿ ಸೋಮಶೇಖರ್, ಸೈದಪ್ಪ ಕೆ ಗುತ್ತೇದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಾಪುರುಷರ ಹೆಸರುಗಳನ್ನು ಹೇಳಿ ನೀವು ಜ್ಯೋತಿ ಯಾತ್ರೆ ಏನು ಮಾಡ್ತಾ ಇದ್ದೀರಿ, ಅದು ಕೂಡ ಒಂದು ಶ್ಲಾಘನೀಯವಾದಂಥ ಕೆಲಸ. ಇಡೀ ರಾಜ್ಯಾದ್ಯಂತ ಯಾವ ಮಹಾಪುರುಷರು ನೀವು ಪಟ್ಟಿ ಮಾಡಿದ್ದೀರಾ, ಅವರ ಜೀವನ ಚರಿತ್ರೆಯನ್ನು ಅಲ್ಲಲ್ಲಿ ಹೋದಲ್ಲಿ ಆ ಜ್ಯೋತಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಆ ವಿಷಯಗಳನ್ನು ತಿಳಿಸಿ. ಇಲ್ಲಿಯವರೆಗೆ ಗ್ಲಾಮರಸ್ ಮತ್ತು ಆಕ್ಷನ್ ಪಾತ್ರಗಳ ಮೂಲಕ ಕನ್ನಡ ಸಿನಿಪ್ರಿಯರ ಗಮನ ಸೆಳೆದಿರುವ ನಟಿ ರಾಗಿಣಿ ದ್ವಿವೇದಿ ಈ ಬಾರಿ ಮದನಿಕ ಎಂಬ ಪೀರಿಯಾಡಿಕ್ ಪಾತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬರುವ ತಯಾರಿಯಲ್ಲಿದ್ದಾರೆ. ಈಗಾಗಲೇ ಸದ್ದಿಲ್ಲದೆ ಮದನಿಕ ಸಿನಿಮಾದ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದ್ದು, ಇದೀಗ ಚಿತ್ರತಂಡ ಮದನಿಕ ಚಿತ್ರದ ಟೀಸರ್ ಮತ್ತು ಆಡಿಯೋವನ್ನ ಬಿಡುಗಡೆಗೊಳಿಸಿದೆ. ಸುಜಾತ ಲಕ್ಷ್ಮಿ ಕುಮಾರಸ್ವಾಮಿ ನಿರ್ಮಿಸಿರುವ ಈ ಚಿತ್ರಕ್ಕೆ ಬಿಎಸ್ ಸಂಜಯ್ ನಿರ್ದೇಶನವಿದೆ. ಮದನಿಕ ಕಥೆಗೆ ತಕ್ಕಂತೆ ಸುಮಾರು 10 ಹಾಡುಗಳು ಈ ಸಿನಿಮಾದಲ್ಲಿದೆ. ಎಲ್ಲ ಹಾಡುಗಳು ಕೂಡ ಶಾಸ್ತ್ರೀಯವಾಗಿ ಮೂಡಿ ಬಂದಿದೆ. ಹಳೆಗನ್ನಡದ ಮತ್ತು ಹೊಸಗನ್ನಡ ಶೈಲಿಯಲ್ಲಿ ಸಾಹಿತ್ಯವಿದೆಯಂತೆ. ಹೆಸರಲ್ಲಿ ಇದೆ ಮದನಿಕ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂಥ ಕಥೆನ ತಗೊಂಡು ಅದನ್ನು ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ಬರು ಸ್ನೇಹಿತರು ಒಂದು ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿಯವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸಲ್ಲಿ ನಡೆಯುವಂಥ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ಮದನಿಕಾ ಬಗ್ಗೆ I would say that it's a journey that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. This is just the beginning. I want to give you a very positive assurance that
ಇಟ್ ಈಸ್ ಅ ರಿಯಲಿ ಪಾಸಿಟಿವ್ ಬಿಗಿನಿಂಗ್. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು. ಅಂದಹಾಗೆ ಇದೊಂದು ಟೈಮ್ ಟ್ರಾವೆಲ್ ಸಿನಿಮಾವಾಗಿದ್ದು 2 ಕಾಲಘಟ್ಟದಲ್ಲಿ ಈ ಸಿನಿಮಾದ ಕತೆ ಸಾಗ್ತದೆ. ರಾಗಿಣಿ ಜೊತೆಗೆ ಧರ್ಮಕೀರ್ತಿರಾಜ್, ದೇವ್ಗಿಲ್, ಹರೀಶ್ ರಾಜ್, ರಾಜ್ವಿ, ಶಶಿಕುಮಾರ್ ಅಭಿನಯಿಸಿದ್ದಾರೆ. ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.